ಮೀನ್ ಟೈಮ್ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ರೆಗ್ಯುಲರ್ ಬೇಲೆ ಈಗ ಸಿಕ್ಕಾಗ ಹೋಯ್ತು. ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ರು. ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಪೂರ್ಣ ಜಾಮೀನು ಈಗ ಅವರಿಗೆ ಸಿಕ್ಕಂತಾಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೊನ್ನೆ ಅವ್ರ ಮುಂದೆ ಏನು ವಿಚಾರಣೆ ನಡೆದಿತ್ತು, ಅವರ ಪೀಠ ಇದೀಗ ಆದೇಶವನ್ನ ಕೊಟ್ಟಿದೆ. ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರಾಗಿದೆ. ಇದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಯಾವುದೇ ಹೆಲ್ತ್ ಗ್ರೌಂಡ್ ಮತ್ತೊಂದು ಅಲ್ಲ. ಈ ಕೇಸ್ನ ಮೆರಿಟ್ಸ್ ಮೇಲೆ ಇಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಕೇಸ್ನ ಮೆರಿಟ್ಸ್ ಮೇಲೆನೆ ನಮಗೆ ಬೇಲ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ವಾದವನ್ನ ಹೂಡಲಾಗಿತ್ತು. ಸಿ ವಿ ನಾಗೇಶ್ ಅವರು ದರ್ಶನ್ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗಿದೆ. ಸೇರಿದಂಗೆ ಪವನ್, ವಿನಯ್, ಯಾರ್ಯಾರು ಈ ಪ್ರಕರಣದಲ್ಲಿದ್ರು ಎಲ್ರಿಗೂ ಕೂಡ ಇದೀಗ ಜಾಮೀನು ಸಿಕ್ಕಿದೆ. 7 ತಿಂಗಳ ಬಳಿಕ ದರ್ಶನ್ ಅಂಡ್ ಟೀಮ್ ಜಾಮೀನು ಪಡೆದು ಹೊರಗೆ ಬರೋದಕ್ಕೆ ಈಗ ಅವಕಾಶ. ಯಾಕಂತಂದ್ರೆ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಇಬ್ರು ಜಾಮೀನನ್ನ ಪಡೆದಿದ್ರು. ಅದಕ್ಕೆ ಎಸ್ಪಿಪಿ ಕೂಡ ಏನು ಆಕ್ಷೇಪಣೆಯನ್ನ ಸಲ್ಲಿಸಿರಲಿಲ್ಲ. ಆದ್ರೆ ದರ್ಶನ್ ಅಂಡ್ ಉಳಿದಂತ ಆರೋಪಿಗಳ ವಿಚಾರವಾಗಿ ಪ್ರಬಲವಾದಂತಹ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು. ಸಿ ವಿ ನಾಗೇಶ್ ಅವರು ಇಟ್ಟಂತ ಪ್ರತಿ ವಾದಕ್ಕೂ ಪ್ರತಿವಾದ ಹೂಡುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿವರಣೆ ಕೊಡುವಂತ ಪ್ರಯತ್ನವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದರು. ಆದ್ರೆ ಇಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರಿಗೆ ಯಾಕೆ ಜಾಮೀನನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿ ವಿ ನಾಗೇಶ್ ಅಂಡ್ ಟೀಮ್ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಅದರಂತೆ ನಟ ದರ್ಶನ್ ಅಂಡ್ ಟೀಮ್ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಗಿದ್ದಾರೆ. ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಜಾಮೀನನ್ನ ಪಡೆದುಕೊಂಡಿದ್ರು. ಮೊನ್ನೆ 11ನೇ ತಾರೀಕಿನಂದೇ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಇಲ್ಲಿ ತನಕ ಮಾಡಿರಲಿಲ್ಲ. ಒಂದು ಹಂತದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗದೆ ಹೋದ್ರೆ ಲಕ್ವಾ ಹೊಡೆದ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವತ್ತು ಪ್ರಬಲವಾದಂತ ವಿಚಾರವನ್ನ ಮುಂದಿಟ್ಟಿದ್ದಂತ ಅವರು ಡಾಕ್ಟರ್ಸ್ ಅಥವಾ ವಕೀಲರು. ಅದಾದ ನಂತರ ಬಿಪಿ ವೇರಿಯೇಷನ್ ಇಂದ ಅವರಿಗೆ ಶಸ್ತ್ರಚಿಕಿತ್ಸೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಕೋರ್ಟ್ ಅನ್ನ ಈ ರೀತಿಯಾಗಿ ಮಿಸ್ಲೀಡ್ ಮಾಡೋ ಪ್ರಯತ್ನ ಅನ್ನುವಂತ ರೀತಿಯಾಗಿ ಕೆಲವರು ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವಿಶ್ಲೇಷಣೆಗಳಾಗಿದ್ದು ಕೂಡ ಉಂಟು. ಬಟ್ ಅದರ ನಡುವೆ ಅವರಿಗೆ ರೆಗ್ಯುಲರ್ ಬೇಲ್ ಯಾಕೆ ಸಿಗ್ಬೇಕು, ಜಾಮೀನು ಯಾಕೆ ಸಿಗ್ಬೇಕು, ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಯಾವ ಮಟ್ಟಿಗಿದೆ ಏನು ಎತ್ತ. ಅಪಹರಣ ಮಾಡುವಂತ ಉದ್ದೇಶ ಇರಲಿಲ್ಲ. ಇದು ಮೊನ್ನೆ ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿದ್ದಂತ ಸಂಗತಿ. ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡುವಂತ ಉದ್ದೇಶ ಇರಲಿಲ್ಲ. ಜೊತೆಗೆ ದರ್ಶನ್ ಅವರೇ ಹೊಡೆದ್ರು ಅನ್ನುವಂತ ಕಾರಣಕ್ಕಾಗಿ ಆತ ಮೃತಪಟ್ಟ ಅನ್ನುವಂಥದ್ದಕ್ಕೆ ಪುರಾವೆ ಇಲ್ಲ. 2, ಮೂರನೇದಾಗಿ ಕೊಟ್ಟಿರುವಂತಹ ಸಾಕ್ಷ್ಯಗಳ ಹೇಳಿಕೆ ಏನಿದೆ ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗಿತ್ತು. ಸಾಕ್ಷ್ಯಗಳಲ್ಲಿ ದರ್ಶನ್ ನೇರವಾಗಿ ಹೊಡೆದಿದ್ದನ್ನ ಸತ್ತೋಗ್ಬಿಟ್ಟ ಅನ್ನುವಂತ ರೀತಿಯಾದಂತ ಹೇಳಿಕೆಗಳಲ್ಲಿಲ್ಲ. ಅದರ ಜೊತೆಗೆ ಈ ರೀತಿಯಾದ ಬೇರೆ ಬೇರೆ ಸಂಗತಿಗಳಿತ್ತು. ದರ್ಶನ್ ಹಾಕಿದ್ದಂತ ಪ್ಯಾಂಟು ಬಟ್ಟೆಯಲ್ಲಿ ದೊರಕಿದ್ದಂತ ರಕ್ತದ ಕಲೆಗಳು, ಅದ್ರ ಬಗ್ಗೆನೂ ಕೂಡ ಗುಮಾನಿಯನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಅವ್ರು ಹಾಕಿದ್ದಂತ ಚಪ್ಪಲಿ ಅಂತ ಸ್ಟೇಟ್ಮೆಂಟ್ ಇದೆ. ಪೊಲೀಸರು ಕಾನ್ಫಿಸ್ಕೇಟ್ ಮಾಡಿರುವಂತದ್ದು ಶೂ, ಈ ರೀತಿಯಾದಂತದ್ದೆಲ್ಲ ಸಂಗತಿಗಳಿತ್ತು. ಬಟ್ ಈ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಕೆಲ ವೈಫಲ್ಯಗಳಾಗಿದೆ ಅನ್ನುವಂಥದ್ದನ್ನ ಮೇಲಿಂದ ಮೇಲೆ ನ್ಯಾಯಾಧೀಶರ ಮುಂದೆ ಇಡುವಂತಹ ಪ್ರಯತ್ನಗಳಾಗಿತ್ತು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿನ ಸಾಕ್ಷ್ಯ ಏನಿದೆ ಆ ಸಾಕ್ಷಿಯ ಹೇಳಿಕೆಯನ್ನ ಪಡೆಯೋದಕ್ಕೆ ಸುಮಾರು ಇವರು 14-15 ದಿವಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿತ್ತು. ಯಾವ ಬೇಸಿಸ್ ಮೇಲೆ ಜಾಮೀನನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಯಾಕಂತ ಅಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಅವರ ವಾದಕ್ಕೆ ಪ್ರತಿವಾದ ಹೂಡುವಂತ ಸಂದರ್ಭದಲ್ಲಿ ಎಸ್ಪಿಪಿ ಹಲವು ವಿವರಣೆಯನ್ನ ಕೊಟ್ಟಿದ್ದರು. ಸಾಕ್ಷ್ಯ ಹೇಳಿಕೆ ನಾವು ಯಾಕೆ ತಡವಾಗಿ ತೆಗೆದುಕೊಳ್ಬೇಕಾಯ್ತು, ಆತ ಮಲೆ ಮಹದೇಶ್ವರ ಬೆಟ್ಟ, ಗೋವಾ, ಮತ್ತೊಂದು ಅಂತ ಎಲ್ಲೆಲ್ಲ ಕಡೆ ಓಡಾಡ್ಕೊಂಡು ಬಂದ, ಆ ಕಾರಣಕ್ಕಾಗಿ ತಡವಾಯ್ತು ಅನ್ನುವಂಥದ್ದನ್ನ ಹೇಳಿದ್ರು. ದರ್ಶನ್ ಅವರ ಪ್ಯಾಂಟ್ ನಲ್ಲಿ ಅಥವಾ ಅವರ ಶರ್ಟ್ ನಲ್ಲಿ ಸಿಕ್ಕಂತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಅದನ್ನ ಹೇಗೆ ಪತ್ತೆ ಹಚ್ಚೋದಕ್ಕೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ರೂಪದಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ಪುರಸ್ಕರಿಸಬೇಕಾಗುತ್ತೆ, ಕೋರ್ಟ್ ಕೂಡ ಹಿಂದೆ ಅದನ್ನು ಪುರಸ್ಕರಿಸಿದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಕೊಲೆ ಮಾಡಿದಂತ ಸ್ಪಾಟ್ ಅಥವಾ ಕೊಲೆ ಆದಂತ ಸ್ಪಾಟ್ ನಲ್ಲಿ ಇದ್ರು ಅನ್ನೋದಕ್ಕೆ ದೊರಕಿದಂತ 6 ಫೋಟೋಗಳು ಏನಿತ್ತು ಅದು ಕೂಡ ಬಹಳ ಪ್ರಬಲವಾದಂತಹ ಸಾಕ್ಷ್ಯಗಳಾಗಿತ್ತು. ಅವರು ಆ ಸ್ಪಾಟ್ ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ. ಹೀಗೆ
ಪ್ರತಿ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪಟ್ಟಿದ್ರು. ಬಟ್ ಅಂತಿಮವಾಗಿ ದರ್ಶನ್ ಅವರ ಪಾತ್ರ ಇದರಲ್ಲಿ ಯಾವ ಮಟ್ಟಿಗೆ ಇದೆ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಹೂಡಿದಂತ ವಾದ ಏನಿತ್ತು, ಬಹುಶಃ ಜಡ್ಜ್ ಅದಕ್ಕೆ ಕನ್ವಿನ್ಸ್ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿನೇ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ನಿಜ ಮಾಲ್ತೇಶ್, ಅಂದ್ರೆ ಬಹುಶಃ ಆರಂಭದಿಂದಲೂ ಒಂದು ಮಾತು ಕೇಳಿ ಬರ್ತದೆ. ಯಾಕಂದ್ರೆ ಯಾವ ಇಂಟ್ರಿಮ್ ಬೇಲನ್ನ ಅವರು ಪಡ್ಕೊಳ್ತಾರೋ ಹೆಲ್ತ್ ಗ್ರೌಂಡ್ ಮೇಲೆ ಆ ವಿಚಾರ ಪ್ರಸ್ತಾಪನೆ ಆಗಲ್ಲ ಇರೆಗ್ಯುಲರ್ ಬೇಲ್ನಲ್ಲಿ. ಯಾಕೆ ಮೆರಿಟ್ ಮೇಲೆ ಯಾಕೆ ಹೋದ್ರು, ಯಾಕೆ ಹೆಲ್ತ್ ಗ್ರೌಂಡ್ಸ್ ಅನ್ನ ಇಲ್ಲಿ ತರಲಿಲ್ಲ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇತ್ತು. ಆದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಇಂಟ್ರಿಮ್ ಬೇಲನ್ನ ತೆಗೆದುಕೊಂಡಂತವ್ರು 6 ವಾರಗಳ ಕಾಲನೂ ಕಾದು 6ನೇ ವಾರ ಮುಕ್ತಾಯ ಆಗುವಂತ ಸಂದರ್ಭದಲ್ಲಿ ಸರ್ಜರಿಗೆ ಅಂತ ಹೇಳಿ ಸಮಯ ನಿಗದಿ ಮಾಡ್ಕೊಳ್ತಾರೆ, ಅದರ ಅವಧಿಯನ್ನ ವಿಸ್ತರಣೆ ಮಾಡಿಸ್ಕೊಳ್ತಾರೆ. ಯಾಕಂದ್ರೆ ಇದರ ಆದೇಶ ಕಾಯ್ದಿರಿಸಲಾಗಿತ್ತು, ಅದೆಲ್ಲವೂ ಕೂಡ ಅವ್ರಿಗೆ ಪ್ಲಸ್ ಆಗ್ತಾ ಹೋಯ್ತು. ಆದ್ರೆ ಈಗ ನೋಡ್ತಾ ಹೋದ್ರೆ ಅವರು ಸರ್ಜರಿ ಮಾಡಿಸ್ಕೊಳ್ತಾರೋ ಬಿಡ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಬಿಟ್ಟಂತ ವಿಚಾರ ಆಗುತ್ತೆ. ಯಾಕಂದ್ರೆ ಅವರಿಗೆ ಬೇಲೆ ಮಂಜೂರಾಗಿದೆ, ರೆಗ್ಯುಲರ್ ಬೇಲೆ ಮಂಜೂರಾಗಿದೆ. 7 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ದರ್ಶನ್ ಅಷ್ಟೇ ಅಲ್ಲ, A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಕೊಲೆ ಆರೋಪಿಗಳೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿರೋದು ಬಿಗ್ ರಿಲೀಫ್ ಅನ್ನ ಕೊಡ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ಗೆ. ನಾವು ಈವರೆಗೂ ನಡ್ಕೊಂಡು ಬಂದಂತಹ ಘಟನೆಗಳನ್ನ ಗಮನಿಸ್ತಾ ಹೋಗಿದ್ವಿ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆದಂತಹ ಸಂದರ್ಭದಲ್ಲೂ ಕೂಡ SPP ಹಲವು ವಿಷಯಗಳನ್ನ ಅಲ್ಲಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ದರ್ಶನ್ ಅವರ ನಡವಳಿಕೆಯನ್ನ, ಜೊತೆಗೆ 6 ವಾರಗಳ ಬೇಲನ್ನ ಅವರಿಗೆ ಹೆಲ್ತ್ ಗ್ರೌಂಡ್ ಮೇಲೆ ಕೊಟ್ಟಿದ್ರು ಕೂಡ ಅವರು ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿಲ್ಲ, ಅದನ್ನ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಮಾತುಗಳನ್ನ ಹೇಳಿದ್ರು. ಆದ್ರೆ ಯಾವಾಗ CV ನಾಗೇಶ್ ಅವರು ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಹೇಳ್ತಾರೆ, ಇಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸುವಂತ ಸಂದರ್ಭದಲ್ಲೂ ಕೂಡ ವಿಳಂಬ ಆಗಿದೆ. ಯಾಕೆ ವಿಳಂಬ ಮಾಡಿದ್ರು ಅನ್ನೋದನ್ನ ಪ್ರಶ್ನಿಸಿದ್ರು. ಒಟ್ಟಾರೆ ಅವರ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಈಗ ಜಾಮೀನನ್ನ ಮಂಜೂರು ಮಾಡಿದೆ. ಯಾವೆಲ್ಲ ಗ್ರೌಂಡ್ಸ್ ಮೇಲೆ ಹಾಗಿದ್ರೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅಂಶಗಳು ನಮ್ಮ ಎದುರಿಗೆ ಬರಬೇಕಾಗಿದೆ. ಆದ್ರೆ ಇಲ್ಲಿ ಮೆರಿಟ್ ಆಫ್ ದಿ ಕೇಸ್ ಅದನ್ನ ಆಧರಿಸಿ ವಾದ ಪ್ರತಿವಾದ ಆಗಿತ್ತು. ಈಗ 7 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಸಿಗ್ತಾ ಇದೆ. ಜಾಮೀನು ಸಿಕ್ಕು ಹೊರ ಬರ್ತಾರೆ. ಈಗ ಹೊರಗಡೆನೆ ಇದ್ದಾರೆ ದರ್ಶನ್ ನಿಜ, ಆದ್ರೆ ಮತ್ತು ಒಳಗೆ ಹೋಗ್ಬಿಡ್ತಾರೇನೋ ಅನ್ನುವಂಥ ಆತಂಕ ಅವರ ಕುಟುಂಬಸ್ಥರಲ್ಲಿ, ಅವರ ಆಪ್ತರಲ್ಲಿ, ಅವರ ಅಭಿಮಾನಿಗಳಲ್ಲಿತ್ತು. ಆದ್ರೆ ಈಗ ದರ್ಶನ್ ಪಾಲಿಗೆ ಒಂದು ಬಿಗ್ ರಿಲೀಫ್ ಸಿಗ್ತಾ ಇದೆ. ಆದ್ರೆ ಸಿಗ್ತಾ ಇರುವಂತದ್ದು 7 ತಿಂಗಳ ಬಳಿಕ, ಅಂದ್ರೆ 6 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಸಿಕ್ಕಂಗೆ ಲೆಕ್ಕ. ನಾವು ಈ ಘಟನೆ ನಡೆದಂತಹ ದಿನದಿಂದ ಈವರೆಗೆ ಆದಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ ಈಗ ಡಿಸೆಂಬರ್ 11ಕ್ಕೆ ನಿಗದಿಯಾಗಿತ್ತು ಸರ್ಜರಿ ಏನಾಗ್ಲಿಲ್ಲ. ಆ ಒಂದು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅದು ಯಾವುದ್ರದ್ದು ಕೂಡ ಅವಶ್ಯಕತೆ ಬೀಳೋದೇ ಇಲ್ಲ, ಯಾಕಂದ್ರೆ ರೆಗ್ಯುಲರ್ ಬೇಲೆ ಸಿಕ್ಕಿದೆ. ಈಗ ಪೊಲೀಸರು ಏನ್ ಮಾಡ್ತಾರೆ, ಮುಂದಿನ ಹಂತ ಹೇಗಿರುತ್ತೆ, ಇದು ಈಗ ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಲೆ ಇರುತ್ತಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಬಹಳ ಕುತೂಹಲ ಇರುವಂತದ್ದು. ಈ ಕೇಸ್ ಆರಂಭದಿಂದಲೂ ಕುತೂಹಲದ ಗೂಡಾಗಿದೆ. ಜೊತೆಗೆ ಇಂತಹ ಪ್ರಕರಣಗಳಲ್ಲಿ ಯಾವ ರೀತಿಯಾದಂತಹ ವಾದ ನಡೆಯುತ್ತೆ, ಆದೇಶ ಏನ್ ಬರುತ್ತೆ, ಜೊತೆಗೆ ಇದರಲ್ಲಿ ವಾದ ಪ್ರತಿವಾದ ನಡೆದಂತಹ ಸಂದರ್ಭದಲ್ಲೂ ಕೂಡ ಇಬ್ಬರೂ ಕಡೆಗಳಲ್ಲೂ ಕೂಡ ವಾದ ಕೇಳಿ ಬರ್ತಾ ಇದ್ದು, ವಿಳಂಬದ ಬಗ್ಗೆ ಬಹಳ ಮಾತನಾಡ್ತಾ ಇದ್ರು. ಆದ್ರೆ ಯಾರಿಗೆ ಯಾವ್ದು ಪ್ಲಸ್ ಆಯ್ತು ಅಂತ ಅನ್ನೋದು ಇನ್ನು ಹೊರ ಬರಬೇಕಾಗಿದೆ ಅಷ್ಟೇ. ಒಟ್ಟಾರೆ ಈಗ ದರ್ಶನ್ಗೆ ಅಷ್ಟೇ ಅಲ್ಲ ಈಗ ಜಾಮೀನು ಸಿಕ್ಕಿರೋದು, ಲಕ್ಷ್ಮಣ್, ಪ್ರದೋಷ್, ಜಗದೀಶ್, ಪವಿತ್ರ ಗೌಡ ಇವರೆಲ್ಲರಿಗೂ ಕೂಡ ಬಿಗ್ ರಿಲೀಫ್ ಸಿಗ್ತಾ ಇದೆ. ಕರೆಕ್ಟ್. ಆಮೇಲೆ ದರ್ಶನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಂಗತಿ ಅಂತಾರೆ, ನೀವು ಹೇಳಿದಾಗೆ ಬಹುಶಃ ಸುಪ್ರೀಂ ಕೋರ್ಟ್ಗೆ ಈಗ SPP ಪರವಾದಂತ ಅದೇ ಪೊಲೀಸರು ಪರವಾಗಿ ಹೋಗೋದಕ್ಕೆ SPPಗೆ ಅವಕಾಶ ಇದೆ, ಅಥವಾ ಪೊಲೀಸರು ಪರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ವಾದ ಹೂಡೋದಕ್ಕೂ ಕೂಡ ಅವಕಾಶ ಇದೆ, ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಮತ್ತೊಂದು ಅನ್ನುವಂತ ವಿಚಾರವಾಗಿ. ಬಟ್ ಈ ಕೇಸ್ನ ಮೆರಿಟ್ಸ್ ಮೇಲೆ ಇಲ್ಲಿ ಜಾಮೀನು ಸಿಕ್ಕಿರುವಂತಹ ಕಾರಣಕ್ಕಾಗಿ ಒಂದು ಇಲ್ಲಿ ದರ್ಶನ್ಗೆ 2 ರೀತಿಯಾದಂತಹ ರಿಲೀಫ್ ಇದೆ. ಒಂದು, ಹೌದು ಅವರು ಇನ್ನು ಹೊರಗಡೆನೆ ಇರ್ಬೋದು ಅದು ಸದ್ಯದ ಮಟ್ಟಿಗೆ ಈ ಜಾಮೀನಿನ ಆದೇಶದ ಮೇರೆ ಪೂರಕವಾಗಿ ಅನ್ನೋದು ಒಂದು. ಎರಡನೇದು, ಅವರು ಆಪರೇಷನ್ ಮಾಡಿಸ್ಬೇಕಾದಂಥದ್ದು ಅನಿವಾರ್ಯತೆಯಲ್ಲಿತ್ತು. ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು, ದರ್ಶನ್ ಅವರಿಗೆ ಆಪರೇಷನ್ ಮಾಡಿಸ್ಕೊಳ್ಳುವಂತ ಮನಸ್ಸಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಅವರು ಆಲ್ರೆಡಿ ಕೋರ್ಟ್ನಲ್ಲಿ ಬಹಳ ಸಿವಿಯರ್ ಇದೆ ಕಂಡೀಷನ್ ಅಂತ ಹೇಳಿ ಹೊರ ಬಂದ್ರು ಕೂಡ ಅದಾದ ನಂತರದಲ್ಲಿ ಅವರು ಆ ಮಟ್ಟಿಗಿನ ಆತುರತೆ ಆಪರೇಷನ್ ವಿಚಾರವಾಗಿ ಹೋಗ್ಲಿಲ್ಲ. ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಏನಾದ್ರು ಈ ಶಸ್ತ್ರಚಿಕಿತ್ಸೆ ಮತ್ತೊಂದು ಈ ರೀತಿಯಾದಂಥದ್ದು ಆದ್ರೆ ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಆರೋಗ್ಯಕ್ಕೆ ವಿಚಾರವಾಗಿ ಅದು ಬಹಳ ಕಾಡ್ಬೋದು ಅನ್ನುವಂಥದ್ದು ಆತಂಕ ಇತ್ತು. ಈಗ ಅವರಿಗೆ ರೆಗ್ಯುಲರ್ ಬೇಲೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಬಹುಶಃ ಅವರಿಗೆ ಆಪರೇಷನ್ ಮತ್ತೊಂದು ಅದಕ್ಕೆ ಮುಂದಾಗಬೇಕಾದಂತ ಅನಿವಾರ್ಯತೆನೂ ಇಲ್ಲ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಹೇಳಿದ್ದು 2 ರೀತಿಯಾದಂತಹ ರಿಲೀಫ್ ಅವರಿಗೀಗ ಅಂತ ಹೇಳ್ಕೊಂಡ್ಬಿಟ್ಟು